ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಾವು ಕಾಫಿ ಬೀಜ ಎಲ್ಲ ಕಿತ್ಸಕ್ಕೆ ಬಂದಿದ್ದೀವಿ. ಸೊ ಅಲ್ಲಿಂದ ಅಸ್ಸಾಮಿಂದ ಎಲ್ಲರೂ ಕೆಲಸದವ್ರು ಎಲ್ಲರೂ ಬಂದಿದ್ದಾರೆ ಸ್ನೇಹಿತರೆ. ನೋಡೋಣ ಏನೇನು ಮಾಡ್ತಾರೆ, ಏನು ಕತೆ, ಅವ್ರು ಎಲ್ಲಿಂದ ಬಂದಿದ್ದಾರೆ, ಏನು ಕೆಲಸ. ಆ್ಯಕ್ಚುಲಿ ಅಸ್ಸಾಮಲ್ಲ ಎಲ್ಲ ಇರೋದೆಲ್ಲ ಬರೀ ಟೀ ಅಲ್ವಾ, ಚಾಯ್ ಅಂದ್ಕೊಂಡು ಬರ್ತಾ ಇರ್ತಾರೆ. ಸೊ ಕಾಫಿದು ಎಕ್ಸ್ಪೀರಿಯೆನ್ಸು ಹೇಗಿರುತ್ತೆ ಎಲ್ಲ ನೋಡೋಣ ಸ್ನೇಹಿತರೆ, ಬನ್ನಿ. ಇನ್ನೂ ಬಂದಿಲ್ಲ, ಇನ್ನು ಅಲ್ಲೇ ಇದ್ದಾರೆ, ಸ್ಟಾರ್ಟಿಂಗಲ್ಲೇ ಇದ್ದರು. ಇನ್ನು ಜಾಸ್ತಿ ಜನ ಬರೋರು ಇದ್ದಾರೆ, ಒಂದು 10-15 ಜನ ಇದ್ದಾರೆ ಬರೋರು. ಸೊ ನೋಡೋಣ, ಯಾಕಂದರೆ ನಿನ್ನೆ ಜಾಸ್ತಿ ಜೋರಾಗಿ ಮಳೆ ಬಂದ್ಬಿಡ್ತು ಇವರು. ಸೊ ಅದಕ್ಕೆ ನಮ್ಮ ಅರ್ಜುನ ಅಲ್ಲೇ ಹಾಕಿದ್ದೀನಿ. ಇವೆಲ್ಲ ಸಿಕ್ಕಾಪಟ್ಟೆ ಆನೆ ಕಾಟಗಳಿದ್ದಾವೆ. ಆನೆ ಬಂದ್ರೂ ಗೊತ್ತಾಗೋಗುತ್ತೆ ಫೋರ್ಕಾಸ್ಟಲ್ಲಿ, ಅಂದರೆ ಅವ್ರದ್ದು ಅದೇನೋ ಟಾಕಿ ಇಟ್ಕೊಂಡಿರ್ತಾರಲ್ಲ, ಸೊ ದಟ್ ಅದರಿಂದ ಗೊತ್ತಾಗುತ್ತೆ. ಜನಗಳು ಹೇಳ್ತಾರೆ ಹಿಂಗೆ ಆನೆ ಬರ್ತಾಯಿದೆ, ಹಿಂಗೆ ಕತೆ, ಇಷ್ಟು ಆನೆಗಳು ದಂಡು ಬರ್ತಾಯಿದ್ದಾವೆ ಅಂತ. ಸೊ ಅವ್ರುಗಳು ಹೇಳಿದ ತಕ್ಷಣ ನಮ್ಗಳಿಗೆ ಗೊತ್ತಾಗುತ್ತೆ. ಸೊ ಅಷ್ಟೊತ್ತಲ್ಲಿ ನಾವು ಪಾಸ್ ಆಗ್ಬಿಡ್ಬೇಕು, ಇಲ್ಲಾಂದರೆ ಗೊತ್ತಲ್ಲ ಏನು ಮಾಡ್ತೀವಿ ಅಂತ. ಓಕೆ ಬನ್ನಿ, ಏನೇನು ಕತೆ ಇವತ್ತು ಏನೇನು ಸೀನ್ಸ್ ಇರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಮಳೆ ಬರ್ತಾಯಿದೆ. ಪೆಪ್ಪರು, ಇದು ಕಾಫಿ ಬೀಜ, ಸಾರಿ ಅದು ಪೆಪ್ಪರ್ ಅಲ್ವಾ, ಅದು ಕಾಫಿ, ಇದು ಪೆಪ್ಪರು. ಇವಾಗ ಮಳೆ ಬರ್ತಿದೆ, ಅನ್ನಿತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಜೋರಾಗಿ ಮಳೆ ಬರುತ್ತೆ. ನಮ್ಮ ಅರ್ಜುನ ಅಲ್ಲಿ ನಿಂತಿದ್ದಾನೆ, ಅಲ್ಲಿದೆ. ಸೊ ಇವೆಲ್ಲ ಹಂಗೆ ಇದೆ. ಓಕೆ, ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಈ ಕಂಟೈನರಲ್ಲಿ ಇವಾಗ ಊಟ ಮಾಡ್ತಾಯಿದ್ದೀವಿ. ನಮ್ಮ ಹುಡುಗ ಅವ್ರ ಅತ್ತೆ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾನೆ. ಹಿಂಗೆ ಮಾಡ್ಕೋಬೇಕದನ್ನ ಯಾವಾಗಲೂ, ಅವಾಗ ಕ್ಲೀನಾಗಿ ಬರುತ್ತೆ. ಗುಡ್ ಬಾಯ್ ಕಣಿವಿ, ಬೇಗ ಕೆಲಸ ಕಲ್ತ್ಕೊಳ್ತಾನಲ್ವೇನಾ. ಆನೆ ಬಂದ್ಬಿಟ್ಟು ಫುಲ್ಲ ಹರಿದಾಕ್ಬಿಟ್ಟಿದೆ. ಸೊ ಅದಕ್ಕೇ ಎಲ್ಲ ಹರಿದ್ಬಿಟ್ಟು ಸಪ್ರೇಟ್ ಮಾಡ್ತಾಯಿದ್ದಾರೆ. ಇದಿಷ್ಟು ಕಾಫಿ ಬೀಜ, ಆಮೇಲೆ ಅಲ್ಲೊಂದು ಮುಗಿಸಿರೋದು ಪೇಪರು. ಈ ಕಲ್ಲೆಲ್ಲ ತೊಗೊಂಡು ಇದರೊಳಗೆ ಹಾಕ್ಕೊಂಡು ಅಲ್ಲಿ 2 ಸೆಟ್ಟು ಅಲ್ಲಿ ಎಣ್ಣೆ ಥರ ಅಲ್ಲಿ ಮಾಡಿದ್ದಾರೆ, ಅಲ್ಲಿಂದ ಹೆಲ್ಪ್ ತೊಗೊಂಡು ಹೋಗ್ತಾ ಇದ್ದೀವಿ. ಆಯಿತು ಮೇಡಮ್, ಆಯಿತು. ನೋಡಿ ಇವಾಗ ಹೆಂಗಾಗಿದೆ, ಫುಲ್ ಕ್ಲೀನಾಗಿದೆ. ಓಕೆ, ಮೊದಲು ಫುಲ್ ಕಸ ತುಂಬಿತ್ತು, ಇವಾಗ ಕ್ಲೀನಾಗಿದೆ. ಆಮೇಲೆ ಮತ್ತೆ ತಂದು ಅರೇಂಜ್ ಮಾಡಬೇಕು. ಕಾಫಿ ಬೀಜ ಹಿಂಗಾಗಿದೆ ಸ್ನೇಹಿತರೆ, ನೋಡಿರಿ. ಇದು ಕಾಫಿ, ಇದು ಆ್ಯಕ್ಚುಲಿ ಏನೋ ಗೊತ್ತಿಲ್ಲ. ಪೆಪ್ಪರು ಗುರು, ಪೆಪ್ಪರು ಇಲ್ಲೆಲ್ಲ ಒಣಗಿಸಿ ಇದೆಲ್ಲ ಹಿಂಗೆ ತಂದು ಹಂಗೆ ಹಾಕಿದ್ದೀವಿ. ನೋಡಿ ಪೆಪ್ಪರು ಹಿಂಗಾಗತ್ತೆ. ತೊಗೊಂಬಂದು ಎಲ್ಲ ಬಿಸಿಲಲ್ಲಿ ಸೂಪ್ ಇಳ್ಳು ಹೋಗ್ತಾಯಿದೆ ನಮಗೆ. ಎಲ್ಲ ತೊಗೊಂಬಂದಿಲ್ಲ ಹಾಕಿದ್ದೀವಿ. ಆಮೇಲೆ ಮತ್ತೆ ಈ ಕಲ್ಲುಗಳೆಲ್ಲ ಇದೆಲ್ಲ ಮತ್ತೆ ಇರಲ್ಲ. ಅವರಿಬ್ಬರು ಜಗಳ ಆಡ್ತಾಯಿದ್ದಾರ. ಈ ಕಲ್ಲುಗಳೆಲ್ಲ ತಗೊಂಡು ಅದರೊಳಗಡೆ ಶೆಡ್ ಒಳಗಡೆ ಹಾಕಬೇಕು. ಎಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಕವರ್ ಮಾಡಿದ್ದೀವಿ. ಓಕೆ, ಸ್ಮಾಲ್ ಕಿಚನ್, ಬಾತ್ರೂಮ್ ಅಷ್ಟೇ. ಮೂವಬಲ್ ಹೌಸ್ ಇನ್ನೂ ಓಪನ್ ಆಗುತ್ತೆ, ಇವೆಲ್ಲ ಏನೋ ಪೋರ್ಟಬಲ್. ಇಲ್ಲ ಕಿಟಕಿನೂ ಇದೆ. ಒಳಗಡೆ ಇದ್ದಿದ್ದ ಐಟಮ್ಸ್ ಎಲ್ಲ ಆಚೆ ತೆಗೆದಾಗಿದೆ.
ನೆಕ್ಸ್ಟು ಅವ್ರು ಏನು ಹೇಳ್ತಾರೋ ಅದು. ಇದು ಕಾಫಿ ಬೀಜಗಳಿದು ಫಸ್ಟ್ ಹಿಂಗಿರುತ್ತೆ. ಶೆಡ್ ಕ್ಲೀನ್ ಮಾಡ್ತಾ ಇದ್ರೆ ಶೆಡ್ ಕ್ಲೀನ್ ಮಾಡೋ ಟೈಮಲ್ಲಿ ಕಾಫಿ ಬೀಜ ಹಂಗಾಗಿ ಬೆಳೆಸ್ತೀವಿ. ಬೀಜಗಳೆಲ್ಲ ಹಾಕಿರ್ತೀವಲ್ಲ, ಸೊ ಹಂಗೆ ಬೆಳ್ಕೊಂಡಿದ್ದೀವಲ್ಲ. ಆಮೇಲೆ ಈ ಥರ ಇಂದ ಹಿಂಗಾಗಿ ಓ ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಸ್ವಲ್ಪ ಸ್ವಲ್ಪ ಸ್ವಲ್ಪ. ಓಕೆ ಬನ್ನಿ. ಅಸ್ಸಾಂ ಅವರು ಕನ್ನಡ ಮಾತಾಡ್ತಿದ್ದಾರೆ. ಬರುತ್ತಾ ಬರುತ್ತಾ ಅಂತ. ಅಲ್ಲಿದೆ ಇಲ್ಲಿದೆ ಇದೆಲ್ಲ ಹೊಡೆದಾಕ್ಬಿಟ್ಟು ಆಮೇಲೆ ರೋಡ್ಗೆ ಹಾಕ್ಬಿಡಿ. ಇದು ಕೊಚ್ಬಿಟ್ಟು ಎಲ್ಲ ಕಾಡ 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 ಕಟ್ಟೆ ಆಯ್ತಾ. ಇದನ್ನೆಲ್ಲ ಏನ್ ಮಾಡಿ ಗೊತ್ತಾ, ಇದನ್ನ ತೆಗೆದ್ಬಿಟ್ಟು ರೋಡ್ಗೆ ಹಾಕ್ರಿ. ರೋಡ್ಗೆ ಹಾಕಿ, ಯಾಕೆಂದ್ರೆ ಇದು ತುಂಬಾ ಮತ್ತೆ ಬೆಳೆದು ಬಿಡುತ್ತೆ. ಕೊಚ್ಚಿ 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 ಸೈಡ್ ನಾವು ಹಿಂದೆ ಕಟ್ ಮಾಡಿ ಎಲ್ಲ ಬೇರ್ ಸಮೇತ ತೆಗೆದ್ಬಿಟ್ಟು ಇಲ್ಲಿ ರೋಡ್ ಸೈಡ್ಗೆ ಹಾಕ್ತೀವಿ. ಆಯ್ತಾ? ಆಯ್ತು, ಶುರು ಮಾಡ್ತೀವಿ. ಇದು ಚಕ್ಕೆ ಎಲೆ, ಚಕ್ಕೆ ಮರ ಬೆಳೀತಾ ಇದೆ.